दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ನಿಮಗೆ ಹಿಂದಿ ಓದೋದಕ್ಕೆ ಬರೋದಿಲ್ವಾ ಅಥವಾ ಮಾತಾಡೋದಕ್ಕೆ ಬರಲ್ವಾ ಅಥವಾ ಬರೆಯೋದಕ್ಕೂ ಬರಲ್ಲ ಏನೂ ಬರಲ್ಲ ಅಂದ್ರೂ ನೀವು ಹಿಂದಿನ ಮಾತಾಡೋದಕ್ಕೆ ಕಲಿಬಹುದು ಈ ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನೀವು ಇಲ್ಲಿ ಹಿಂದಿ ಬರೆಯೋದಕ್ಕೆ ಬರ್ತಾ ಇಲ್ಲ ನನಗೆ ಮತ್ತು ನನಗೆ ಓದೋದಕ್ಕೂ ಗೊತ್ತಾಗಲ್ಲ ಆದರೂ ನಾನು ಮಾತಾಡೋದನ್ನು ಕಲಿಬೇಕು ಅಂದರೆ 100% ನೀವು ಈ ವಿಡಿಯೋನ ನೋಡಿದರೆ ನೀವು ಹಿಂದಿ ಕಲಿಯೋದನ್ನ ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ಬೇಸಿಕ್ ಸೆಂಟೆನ್ಸ್ಗಳಿಂದ ನಾನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಥರ ಎಷ್ಟು ಸಿಂಪಲ್ ಆಗಿ ನಾವು ಹಿಂದಿನ ಓದೋದು ಬರೆಯೋದು ಗೊತ್ತಿಲ್ಲ ಅಂದರೂ ಮಾತಾಡೋದನ್ನ ಕಲಿಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಆइए हम हिंदी सीखेंगे ಈಗ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳ್ಬೇಕು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಬೇಕು ಅಥವಾ ನಾನು ನೀರು ಕುಡಿತೀನಿ ಅಂತ ಹೇಳಬೇಕು ಅಥವಾ ನಾನು ಊಟ ಮಾಡ್ತೀನಿ ಅಂತ ಹೇಳಬೇಕು ಅಥವಾ ನಾನು ಬೇಗ ಏಳ್ತೀನಿ ಅಂತ ಬೇಕಾದ್ರೆ ಅಥವಾ ನಾನು ನಾಳೆ ಹೋಗ್ತೀನಿ ಅಂತ ಹೇಳಬೇಕಾದ್ರೆ ಇದನ್ನೆಲ್ಲ ಈಗ ಹಿಂದಿಲಿ ಹೇಗೆ ಹೇಳಬೇಕು ನಿಮಗೆ ಓದಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಆದರೂ ಹಿಂದಿನಲ್ಲಿ ಹೇಳಬೇಕು ಹೇಗೆ ಅಂದರೆ ವೆರಿ ಸಿಂಪಲ್ ನಾನು ಅನ್ನೋದಕ್ಕೆ ಮೈ ಅಂತ ಹೇಳ್ತೀವಿ ಹಿಂದಿನಲ್ಲಿ ಕೆಲಸ ಅನ್ನೋದಕ್ಕೆ ಕಾಮ್ ಮಾಡುತ್ತೇನೆ ಅನ್ನೋದಕ್ಕೆ करता हूँ सो मैं काम करता हूँ मैं काम करता हूँ ನಾನು मैं काम ಕೆಲಸ ಮಾಡುತ್ತೇನೆ करता हूँ सो मैं ಇಂದ ಸ್ಟಾರ್ಟ್ ಆಯಿತು ಹೂ ಇಂದ ಎಂಡ್ ಆಗಿದೆ ಅದನ್ನ ನೋಡ್ಕೊಂಡ್ರೆ ಆಯಿತು ವೆರಿ ಈಸಿಯಾಗಿ ಕಲಿಬಹುದು ನಾನು ಕೆಲಸ ಮಾಡುತ್ತೇನೆ मैं काम करता हूँ ಹಾಗೆ ನಾನು ನೀರು ಕುಡಿಯುತ್ತೇನೆ ಅನ್ಬೇಕಾದ್ರೆ ಆ ಮಧ್ಯದ ವರ್ಡ್ಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ मैं पानी पीता हूँ ನೋಡಿ मैं काम करता हूँ ಇದ್ದಾಗ ನಾನು ಕೆಲಸ ಮಾಡುತ್ತೇನೆ ಇಲ್ಲಿ मैं पानी पीता हूँ ಅಂತ ಆಯಿತು ಹಾಗೆ ನಾನು ಊಟ ಮಾಡುತ್ತೇನೆ ಅನ್ಬೇಕಾದ್ರೆ मैं खाना खाता हूँ मैं खाना खाता हूँ ಅದೇ ನಾನು ಬೇಗ ಏಳುತ್ತೇನೆ मैं जल्दी उठता हूँ ನೋಡಿ उठता हूँ ಹಾಗೆ ನಾನು ನಾಳೆ ಹೋಗ್ತೇನೆ ಅಂತ ಹೇಳಬೇಕಾದ್ರೆ मैं कल कल ಅಂದ್ರೆ ನಾಳೆ ಜಾತಾ ಹೂಂ ಹೋಗುತ್ತೇನೆ ಜಾತಾ ಹೂಂ ಇದನ್ನೆಲ್ಲ ಹೇಳ್ತಿರೋದು ಯಾರು ಅಂದ್ರೆ ಒಂದು ಮೇಲ್ ಅಂದ್ರೆ ಒಂದು ಹುಡುಗ ಹೇಳ್ತಾ ಇರೋದು ಸೊ ಇದನ್ನ ನಾವು ಏನಾದ್ರೂ ಫೀಮೇಲ್ ಅಂದ್ರೆ ಲೇಡೀಸ್ ಹೇಳಬೇಕಾದ್ರೆ ಗರ್ಲ್ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಸೇಮ್ ಸೆಂಟೆನ್ಸ್ ತಗೊಳ್ಳೋಣ ನಾನು ಕೆಲಸ ಮಾಡುತ್ತೇನೆ ನಾನು ನೀರು ಕುಡಿಯುತ್ತೇನೆ ನಾನು ಊಟ ಮಾಡ್ತೀನಿ ಬೇಗ ಹೇಳ್ತೀನಿ ಮತ್ತೆ ನಾಳೆ ಹೋಗ್ತೀನಿ ಅಂತ ಹಿಂದಿನಲ್ಲಿ ಹೇಳಬೇಕು ಯಾವ ಥರ ಹೇಳಬೇಕು ಸೊ ಮೈ ಮತ್ತೆ ಹೂ ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅದು ಕಾಮನ್ ಆಗಿ ಇರುತ್ತೆ ಏನು ಚೇಂಜಸ್ ಆಗಲ್ಲ ಓಕೆನಾ ಈಗ ಇಲ್ಲಿ ಸಿಂಪಲ್ ಮೈ ಕಾಮ್ ಕರ್ತಾ ಹೂ ಹೇಳಿದ್ವಲ್ಲ ಇಲ್ಲಿ ಮೈ ಕಾಮ್ ಕರ್ತಿ ಹೂ ಅಂತ ಹೇಳಬೇಡಿ ಅದು ಲೇಡೀಸ್ ಹೇಳೋದು ಬೇಕಾದ್ರೆ ಕರೆಕ್ಟ್ ಆಗುತ್ತೆ ಮೈ ಕಾಮ್ ಕರ್ತಿ ಹೂ ಒಂದು ಹುಡುಗಿ ಹೇಳಬೇಕಾದ್ರೆ ಮೈ ಕಾಮ್ ಕರ್ತಾ ಹೂ ಅಂತ ಹೇಳಬಾರ್ದು ಕರ್ತಾ ಇರೋದನ್ನ ಕರ್ತಿ ಅಂತ ಮಾಡಿದ್ವಿ ಅಷ್ಟೇ ವೆರಿ ಸಿಂಪಲ್ ಮೈ ಕಾಮ್ ಕರ್ತಿ ಹೂ ಮೈ ಪಾನಿ ಪೀತಿ ಹೂ ನೋಡಿ ಮೈ ಪಾನಿ ಪೀತಿ ಹೂ ನಾನು ನೀರು ಕುಡಿಯುತ್ತೇನೆ ನಾನು ಊಟ ಮಾಡುತ್ತೇನೆ ಮೈ ಖಾನಾ ಖಾತಿ ಹೂ ಹಾಗೆ ನಾನು ಬೇಗ ಏಳುತ್ತೇನೆ ಮೈ ಜಲ್ದಿ ಉಠ್ತಿ ಹೂ ಹಾಗೂ ನಾನು ನಾಳೆ ಹೋಗುತ್ತೇನೆ ಹಿಂದಿನಲ್ಲಿ ಹೇಗೆ ಹೇಳ್ತೀವಿ ಮೈ कल जाती हूँ ನೋಡಿ कल मैं कल ಬೆಂಗಳೂರು जाती हूँ मैं कल घर जाती हूँ ಏನಾದರೂ ಹಾಗೆ ಹೇಳ್ತಾ ಹೋಗ್ಬೋದು ಸೊ ಇಲ್ಲಿ ಮೈ ಹೂ ಅನ್ನೋದು ಕಾಮನ್ ಆಗಿದೆ ತಾ ಅಂತ ಬಂದಾಗ ಪುರುಷರಿಗೆ ತಿ ಅಂತ ಬಂದಾಗ ಸ್ತ್ರೀಯರಿಗೆ ಲೇಡೀಸ್ ಅಷ್ಟು ತಿಳ್ಕೊಂಡ್ರೆ ಆಯ್ತು ಸೊ ಈಗ ನಾನು ಅಂತ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಈಗ ಮಾಡೋದು ಗೊತ್ತಾಯ್ತು ಇದೇ ತರ ಬೇರೆ ಬೇರೆ ವರ್ಬ್ಗಳಿಗೆಲ್ಲ ನೀವು ಸೆಂಟೆನ್ಸ್ ಮಾಡ್ಬೋದು ಹಾಗೆ ದೇಖೆ ಈಗ ನಾನಲ್ಲ ಈಗ ನೀನ್ ಕೆಲಸ ಮಾಡ್ತೀಯಾ ಅಂತ ಒಬ್ಬ ಹುಡುಗನಿಗೆ ನಾವು ಹೇಳಬೇಕು ಈಗ ನೀನು ಕೆಲಸ ಮಾಡ್ತೀಯಾ ಅಥವಾ ನೀನು ನೀರು ಕುಡಿತೀಯಾ ಅಥವಾ ನೀನು ಊಟ ಮಾಡ್ತೀಯಾ ಹಾಗೆ ನೀನು ಬೇಗ ಏಳ್ತೀಯಾ ಅಥವಾ ನೀನು ನಾಳೆ ಬರ್ತೀಯಾ ಇದನ್ನ ಹೇಗೆ ಹೇಳಬೇಕು ಸೊ ಮೈ ಅಂದ್ರೆ ನಾನು ತುಮ್ ಅಂದ್ರೆ ನೀನು ತುಮ್ ಸೊ ತುಮ್ ಬಂದಾಗ ಹೋ ಅಂತ ಎಂಡ್ ಆಗಬೇಕು ಮೈ ಬಂದಾಗ ಹೂ ಬರೋ ಥರ ತುಮ್ ಅಂದ್ರೆ ಹೋ ತುಮ್ ಕಾಮ್ ಕರ್ತೆ ಹೋ ನೀನು ಕೆಲಸ ಮಾಡುತ್ತೀಯಾ ನೀನು ನೀರು ಕುಡಿಯುತ್ತೀಯಾ ತುಮ್ ಪಾನಿ ಪೀತೆ ಹೋ ತುಮ್ ಪಾನಿ ಪೀತೆ ಹೋ ನೀನು ಊಟ ಮಾಡುತ್ತೀಯಾ ತುಮ್ ಖಾನಾ ಖಾತೆ ಹೋ ನೋಡಿ ತೇ ಹೋ ಕಾಮನ್ ಆಗಿ ಬರ್ತಾ ಇದೆ ತುಮ್ ಸೇಮ್ ಇದೆ ಹಾಗೆ ನೀನು ಬೇಗ ಏಳುತ್ತೀಯಾ
ತುಮ್ ಜಲ್ದಿ ಉಠ್ತೆ ಹೋ, ತುಮ್ ಜಲ್ದಿ ಉಠ್ತೆ ಹೋ. ಹಾಗೆ ನೀನು ನಾಳೆ ಹೋಗುತ್ತೀಯಾ? ತುಮ್ ಕಲ್ ಜಾತೆ ಹೋ, ತೇ ಹೋ, ತುಮ್ ಕಲ್ ಜಾತೆ ಹೋ ಅಂತ ಬಂತು. ಸೊ ಇದನ್ನೆಲ್ಲ ಒಂದು ಹುಡುಗನಿಗೆ ಹೇಳ್ಬೇಕಾದ್ರೆ ನಾವು ಹೇಳ್ತೀವಿ. ಅದೇ ಏನಾದ್ರೂ ಹುಡುಗಿಗೆ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ತೇ ಇರೋದೆಲ್ಲ ತೀ ಆದ್ರೆ ಆಯ್ತು. ವೆರಿ ಸಿಂಪಲ್. ನೋಡೋಣ. ನೀನು ಕೆಲಸ ಮಾಡುತ್ತೀಯಾ, ನೀರು ಕುಡಿಯುತ್ತೀಯಾ, ಊಟ ಮಾಡುತ್ತೀಯಾ, ಬೇಗ ಹೇಳ್ತೀಯಾ, ನಾಳೆ ಹೋಗ್ತೀಯಾ ಅನ್ನೋದನ್ನ ಹೇಗೆ ಹೇಳ್ಬೇಕು ನಾವು ಹಿಂದಿನಲ್ಲಿ? ತುಮ್ ಕಾಮ್ ಕರ್ತಿ ಹೋ, ಕರ್ತೆ ಹೋ ಬದಲಿ ತೇ ಇರೋದೇನಾಗಿದೆ? ತೀ ಆಗಿದೆ. ಏನು ಚೇಂಜಸ್ ಇಲ್ಲ. ವೆರಿ ಸಿಂಪಲ್. ತುಮ್ ಕಾಮ್ ಕರ್ತಿ ಹೋ, ತುಮ್ ಪಾನಿ ಪೀತಿ ಹೋ, ತುಮ್ ಖಾನಾ खाती हो, तुम जल्दी उठती हो, तुम कल जाती हो. ನೋಡಿ, ನೀನು ಕೆಲಸ ಮಾಡುತ್ತೀಯಾ? ತುಮ್ ಕಾಮ್ ಕರ್ತಿ ಹೋ. ನೀನು ನೀರು ಕುಡಿಯುತ್ತೀಯಾ? ತುಮ್ ಪಾನಿ ಪೀತಿ ಹೋ. ನೀನು ಊಟ ಮಾಡುತ್ತೀಯಾ? ತುಮ್ ಖಾನಾ ಖಾತಿ ಹೋ. ನೀನು ಬೇಗ ಏಳುತ್ತೀಯಾ? ತುಮ್ ಜಲ್ದಿ ಉಠ್ತಿ ಹೋ. ನೀನು ನಾಳೆ ಹೋಗುತ್ತೀಯಾ? ತುಮ್ ಕಲ್ ಜಾತಿ ಹೋ. ಸೊ ಈ ತರ ಬರುತ್ತೆ. ಓಕೆ. ಸೊ ಮೈ ಹೂ, ತುಮ್ ಹೋ ಇದೆರಡು ನೆನ್ಪಿಟ್ಕೊಂಡು ಈ ಎಲ್ಲ ಸೆಂಟೆನ್ಸನ್ನು ಮಾಡ್ಬೋದು. ಈಗ ಯಾವ್ದಾದ್ರು ಪರ್ಟಿಕ್ಯುಲರ್ ಪರ್ಸನ್ ನೇಮ್ ಅನ್ನ ಹೇಳಿದ್ರೆ ಕುಮಾರ ಅಂತ ಹೇಳ್ಬೇಕು. ಈಗ ಕುಮಾರ ಕೆಲಸ ಮಾಡುತ್ತಾನೆ, ಅಥವಾ ಕುಮಾರ ನೀರು ಕುಡಿಯುತ್ತಾನೆ, ಕುಮಾರ ಊಟ ಮಾಡುತ್ತಾನೆ, ಅಥವಾ ಕುಮಾರ ಬೇಗ ಏಳುತ್ತಾನೆ, ಕುಮಾರ ನಾಳೆ ಹೋಗುತ್ತಾನೆ. ಈ ತರದ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಅಲ್ಲಿ ಮೈ ಬರೋದಿಲ್ಲ, ತುಮ್ ಬರೋದಿಲ್ಲ, ಸೊ ಕುಮಾರ್ ಬರುತ್ತೆ ಅಲ್ವಾ? ಸೊ ಕುಮಾರ್ ಅಂದ ಕೂಡಲೇ ನಿಮ್ಗೆ ಗೊತ್ತಿದೆಯಲ್ಲ, ಅವನು ಹುಡುಗ ಆಗಿರೋದ್ರಿಂದ ತಾ ಬರಬೇಕು, ತೀ ಬರೋದಿಲ್ಲ. ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ. ಹೂ ಬರೋದಿಲ್ಲ, ಹೋ ಬರೋದಿಲ್ಲ, ಯಾಕಂದ್ರೆ ಕುಮಾರ್ ಇರೋದ್ರಿಂದ ಹೈ ಬರುತ್ತೆ. ಸೊ ಕುಮಾರ್ ಕಾಮ್ ಕರ್ತಾ ಹೇ. ಕುಮಾರ್, ಕುಮಾರ ಅನ್ನೋದನ್ನ ನಾವು ಕುಮಾರ್ ಅಂತ ಹಿಂದಿನಲ್ಲಿ ಹೇಳ್ತೀವಿ. ಕುಮಾರ್ ಕಾಮ್ ಕರ್ತಾ ಹೇ. ಕುಮಾರ ಕೆಲಸ ಮಾಡುತ್ತಾನೆ. ಕುಮಾರ ನೀರು ಕುಡಿಯುತ್ತಾನೆ. ಕುಮಾರ್ ಪಾನಿ ಪೀತಾ ಹೇ. ಕುಮಾರ್ ಪಾನಿ ಪೀತಾ ಹೇ. ಕುಮಾರ ಊಟ ಮಾಡುತ್ತಾನೆ. ಕುಮಾರ್ ಖಾನಾ ಖಾತಾ ಹೇ. ನೋಡಿ, ಎಲ್ಲ ಹೈ 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 ಬರ್ತಾ ಇದೆ. ಕುಮಾರ ಬೇಗ ಏಳುತ್ತಾನೆ. ಕುಮಾರ್ ಜಲ್ದಿ ಉಠ್ತಾ ಹೇ. ಕುಮಾರ ನಾಳೆ ಹೋಗುತ್ತಾನೆ. ಕುಮಾರ್ ಕಲ್ ಜಾತಾ ಹೇ. ಸೊ ಎಲ್ಲದಕ್ಕೂ ಹೈ ಬಂತು. ಹೂ ಬರಲಿಲ್ಲ, ಹೋ ಬರಲಿಲ್ಲ. ಹೂ ಯಾವಾಗ ಬರಬೇಕು? ಮೈ ಬಂದ್ರೆ. ಹೋ ಯಾವಾಗ ಬರಬೇಕು? ತುಮ್ ಬಂದ್ರೆ. ಸೊ ಬಾಕಿ ಟೈಮಲ್ಲಿ ಹೈ ಇರುತ್ತೆ. ಇಲ್ಲಿ ತಾ ಬಂದಿದೆ. ಎಲ್ಲ ಕಡೆ ತಾ ತಾ ತಾ, ಕರ್ತಾ ಪೀತಾ ಖಾತಾ ಉಠ್ತಾ ಜಾತಾ. ಸೊ ಪುಲ್ಲಿಂಗ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಏನಾದ್ರೂ ಇಲ್ಲಿ ಸ್ತ್ರೀಲಿಂಗ ಬಂದ್ರೆ ಸೆಂಟೆನ್ಸ್ ಅಲ್ಲಿ ಏನೂ ಚೇಂಜಸ್ ಮಾಡಲ್ಲ. ತಾ ಇರೋದನ್ನ ನಾವು ತೀ ಮಾಡ್ಬಿಡ್ತೀವಿ. ಯಾರು ಸ್ತ್ರೀಲಿಂಗ ಅದನ್ನ ಹೇಳ್ತೀವಿ. ಓಕೆನಾ? ಈಗ ನೋಡೋಣ. ರಕ್ಷಿತಾ ಕೆಲಸ ಮಾಡುತ್ತಾಳೆ. ರಕ್ಷಿತಾ ನೀರು ಕುಡಿಯುತ್ತಾಳೆ. ರಕ್ಷಿತಾ ಊಟ ಮಾಡುತ್ತಾಳೆ. ರಕ್ಷಿತಾ ಬೇಗ ಏಳುತ್ತಾಳೆ. ರಕ್ಷಿತಾ ನಾಳೆ ಹೋಗುತ್ತಾಳೆ. ಹಿಂದಿ में कैसे बोलते हैं? ರಕ್ಷಿತಾ ಕಾಮ್ ಕರ್ತಿ ಹೈ. ಕರ್ತಾ ಹೈ ಇರೋದೇನಾಯ್ತು? ತಾ ಇರೋದು ತೀ ಆಗಿದೆ ಅಷ್ಟೆ. ಕರ್ತಿ ಹೇ. ರಕ್ಷಿತಾ ಕಾಮ್ ಕರ್ತಿ ಹೇ. ರಕ್ಷಿತಾ ಕೆಲಸ ಮಾಡುತ್ತಾಳೆ. ರಕ್ಷಿತಾ ನೀರು ಕುಡಿಯುತ್ತಾಳೆ. ರಕ್ಷಿತಾ ಪಾನಿ ಪೀತಿ ಹೇ. ರಕ್ಷಿತಾ ಊಟ ಮಾಡುತ್ತಾಳೆ. ರಕ್ಷಿತಾ ಖಾನಾ ಖಾತಿ ಹೇ. ರಕ್ಷಿತಾ ಬೇಗ ಏಳುತ್ತಾಳೆ. ರಕ್ಷಿತಾ ಜಲ್ದಿ ಉಠ್ತಿ ಹೇ. ರಕ್ಷಿತಾ ನಾಳೆ ಹೋಗುತ್ತಾಳೆ. ರಕ್ಷಿತಾ ಕಲ್ ಜಾತಿ ಹೇ. ಜಾತಾ ಹೈ ಇತ್ತು, ಇಲ್ಲಿ ಜಾತಿ ಹೇ ಆಯ್ತು. ವೆರಿ ಸಿಂಪಲ್. ಮುಂದೆ ನೋಡೋಣವಾ? ಈಗ ಇವನು ಕೆಲಸ ಮಾಡ್ತಾನೆ ಅಂತ ಹೇಳ್ಬೇಕು. ಈಗ ಇವನು, ಅವನು, ಇವರು, ಅವರು ಅದೆಲ್ಲ ಬೇಕಲ್ವಾ ನಮಗೆ? ಸೆಂಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇವನು ಕೆಲಸ ಮಾಡ್ತಾನೆ, ಅಥವಾ ಇವನು ನೀರು ಕುಡಿತಾನೆ, ಇವನು ಊಟ ಮಾಡ್ತಾನೆ, ಅಥವಾ ಇವನು ಬೇಗ ಏಳ್ತಾನೆ, ಇವನು ನಾಳೆ ಹೋಗ್ತಾನೆ. ಇದನ್ನ ಹೇಗೆ ಹೇಳ್ಬೇಕು? ಇವನು ಅನ್ನೋದಕ್ಕೆ ಹಾಗಾದ್ರೆ ಏನು ಯೂಸ್ ಮಾಡ್ಬೇಕು ನಾವು? ಯಹ್ ಅಂತ ಯೂಸ್ ಮಾಡ್ತೀವಿ. ಎ ಅಂತ ನಾವು ಸ್ಪೋಕನ್ ಅಲ್ಲಿ ಹೇಳ್ತೀವಿ. ಎ ಅಂತ ಹೇಳ್ಬೋದು. ಎ ಅದನ್ನ ಯಹ್ ಅಂತ ನಾವು ಬರೀತೀವಿ. ಎ ಕಾಮ್ ಕರ್ತಾ ಹೇ. ಎ ಕಾಮ್ ಕರ್ತಾ ಹೇ. ಯಹ್ ಅಂತ ಆಕ್ಚುಲಿ ಅದು ಕರೆಕ್ಟ್ ಆಗಿ ಸ್ಪೋಕನ್ ಅಲ್ಲಿ ಅದು ಎ ಅಂತ ಬಂದ್ಬಿಡುತ್ತೆ. ಸೊ ಯಹ್ ಕಾಮ್ ಕರ್ತಾ ಹೇ. ಇವನು ಕೆಲಸ ಮಾಡುತ್ತಾನೆ. ಇವನು ನೀರು ಕುಡಿಯುತ್ತಾನೆ. ಯಹ ಪಾನಿ ಪೀತಾ ಹೇ. ನೋಡಿ, ಹೇ ಹೇ ಕಾಮನ್ ಇದೆ. ಇಲ್ಲಿ ಪೀತಾ ಇವನು ಬಂದಿದ್ದಕ್ಕೆ ಪೀತಾ ಹೇ ಆಯ್ತು. ಇವನು ಊಟ ಮಾಡುತ್ತಾನೆ. ಯಹ ಖಾನಾ ಖಾತಾ ಹೇ. ಇವನು ಬೇಗ ಏಳುತ್ತಾನೆ. ಯಹ ಜಲ್ದಿ ಉಠ್ತಾ ಹೇ. ಇವನು ನಾಳೆ ಹೋಗುತ್ತಾನೆ. ಯಹ ಕಲ್ ಜಾತಾ ಹೇ. ನೋಡಿ, ಅಲ್ಲಿ ಏನೇನಿತ್ತು? ಯಾವುದು
ಕುಮಾರ್ ಇತ್ತು ಸೇಮ್ ಇದೆ, ಅಲ್ಲಿ ಯಹ ಬಂತು, ಕರ್ತಾ ಹೇ, ಪೀತಾ ಹೇ, ಖಾತಾ ಹೇ ಎಲ್ಲ ಸೇಮ್ ಇದೆ. ಹಾಗಾದ್ರೆ ಹುಡುಗಿ ಆದ್ರೆ, ಇವಳು ಆದ್ರೆ, ಇವಳು ಕೆಲಸ ಮಾಡುತ್ತಾಳೆ, ಇವಳು ನೀರು ಕುಡಿಯುತ್ತಾಳೆ, ಇವಳು ಊಟ ಮಾಡುತ್ತಾಳೆ, ಇವಳು ಬೇಗ ಏಳುತ್ತಾಳೆ, ಇವಳು ನಾಳೆ ಹೋಗುತ್ತಾಳೆ. ಹಿಂದಿ में कैसे बोलते हैं? यह सेम, ಇವಳುಗೆ ಇವನುಗೆ ಎರಡಕ್ಕೂ ಸೇಮ್. यह काम ಕರ್ತಿ ಹೇ ಆಯ್ತು. ಕರ್ತಾ ಹೇ ಇರೋದೇನಾಗಿದೆ, ಜಸ್ಟ್ ತಾ ಇರೋದನ್ನ ತೀ ಮಾಡಿದ್ದೀನಿ. ಯಹ ಕಾಮ್ ಕರ್ತಿ ಹೇ, ಇವಳು ನೀರು ಕುಡಿಯುತ್ತಾಳೆ, ಯಹ ಪಾನಿ ಪೀತಿ ಹೇ. ಇವಳು ಊಟ ಮಾಡುತ್ತಾಳೆ, ಯಹ ಖಾನಾ ಖಾತಿ ಹೇ. ಇವಳು ಬೇಗ ಏಳುತ್ತಾಳೆ, ಯಹ ಜಲ್ದಿ ಉಠ್ತಿ ಹೇ. ಇವಳು ನಾಳೆ ಹೋಗುತ್ತಾಳೆ, ಯಹ ಕಲ್ ಜಾತಿ ಹೇ. ಯಹ ಕಲ್ ಜಾತಿ ಹೇ ಅಂತ ಬರುತ್ತೆ. ಓಕೆನಾ? ಈಗ ಅವನು ಮಾಡ್ಬೇಕಾದ್ರೆ ಇವನಿಗೇನಿತ್ತು ಅವನಿಗೆ ಒಂದು ವರ್ಡ್ ಚೇಂಜ್ ಮಾಡಿಬಿಟ್ರೆ ಎಲ್ಲ ಸೆಂಟೆನ್ಸು ಸೇಮ್ ಬರುತ್ತೆ. ಅವನು ಕೆಲಸ ಮಾಡುತ್ತಾನೆ, ಅವನು ನೀರು ಕುಡಿಯುತ್ತಾನೆ, ಅವನು ನೆಕ್ಸ್ಟ್ ಏನು ಬರುತ್ತೆ ನೋಡಿ, ಅವನು ಬೇಗ ಏಳುತ್ತಾನೆ, ಅವನು ನಾಳೆ ಹೋಗುತ್ತಾನೆ. ಸೊ ಇದೆಲ್ಲದಕ್ಕೂ ನಾವು ಯಹ್ ಅಂತ ಜಾಗದಲ್ಲಿ ವಹ್ ಹಾಕಿದ್ರಾಯ್ತು. ನೋಡಿ, ವಹ್ ಕಾಮ್ ಕರ್ತಾ ಹೇ, ಅವನು ಕೆಲಸ ಮಾಡುತ್ತಾನೆ, ಅವನು ನೀರು ಕುಡಿಯುತ್ತಾನೆ, ವಹ ಪಾನಿ ಪೀತಾ ಹೇ, ಅವನು ಊಟ ಮಾಡುತ್ತಾನೆ, ವಹ ಖಾನಾ ಖಾತಾ ಹೇ. ಹಾಗೆ ಅವನು ಬೇಗ ಏಳುತ್ತಾನೆ, ವಹ ಜಲ್ದಿ ಉಠ್ತಾ ಹೇ, ಅವನು ನಾಳೆ ಹೋಗುತ್ತಾನೆ, ವಹ ಕಲ್ ಜಾತಾ ಹೇ. ಇದೆಲ್ಲವೂ ನಾವು ಸ್ತ್ರೀಲಿಂಗ ಮಾಡಬೇಕಾದ್ರೆ ತಾ ಇರೋದೇನಾಯ್ತು, ತೀ ಮಾಡಿಬಿಟ್ರೆ ಆಯ್ತು. ನೋಡೋಣ. ಅವಳು ಕೆಲಸ ಮಾಡುತ್ತಾಳೆ, ಅವಳು ನೀರು ಕುಡಿಯುತ್ತಾಳೆ, ಅವಳು ಊಟ ಮಾಡುತ್ತಾಳೆ, ಅವಳು ಬೇಗ ಏಳುತ್ತಾಳೆ, ಅವಳು ನಾಳೆ ಹೋಗುತ್ತಾಳೆ. ಹಿಂದಿ में कैसे? वह काम करती है. करता है इद्दिದ್ದು ಇಲ್ಲಿ करती है ಆಯ್ತು. वह काम करती है, वह पानी पीती है, वह खाना खाती है, वह जल्दी उठती है, वह कल जाती है. ಎಲ್ಲವೂ ಸ್ತ್ರೀಲಿಂಗ ಆಗೋಯ್ತು. ಹಾಗೆ ನೀವು ಅಂತ ಹೇಳಬೇಕಾದ್ರೆ ನೀನು ಆಯಿತು, ತುಮ್ ಯೂಸ್ ಮಾಡಿದ್ರಿ. ಈಗ ನೀವು ಹೇಳಬೇಕಲ್ಲ ರೆಸ್ಪೆಕ್ಟಿಗೆ. ನೀನು ಅಂತ ಎಲ್ರಿಗೂ ಹೇಳೋಕ್ಕಾಗಲ್ಲ. ನೀವು ಕೆಲಸ ಮಾಡ್ತೀರಾ, ನೀವು ನೀರು ಕುಡಿಯುತ್ತೀರಾ, ನೀವು ಊಟ ಮಾಡ್ತೀರಾ, ನೀವು ಬೇಗ ಹೇಳ್ತೀರಾ, ನೀವು ನಾಳೆ ಹೋಗ್ತೀರಾ. कैसे बोलते हैं? ಆಪ್. ಆಪ್ ಕಾಮ್ ಕರ್ತೆ ಹೇ, ತೇ ಬರಬೇಕಾಗುತ್ತೆ ಇಲ್ಲಿ. ಹೇ ಅಂತ ಹೇಳ್ತೀವಿ. ಆಪ್ ಕಾಮ್ ಕರ್ತೆ ಹೇ, ನೀವು ಕೆಲಸ ಮಾಡುತ್ತೀರಾ. ಆಪ್ ಪಾನಿ ಪೀತೆ ಹೇ, ನೀವು ನೀರು ಕುಡಿಯುತ್ತೀರಾ. ಆಪ್ ಖಾನಾ ಖಾತೆ ಹೇ, ನೀವು ಊಟ ಮಾಡುತ್ತೀರಾ. ಆಪ್ ಜಲ್ದಿ ಉಠ್ತೆ ಹೇ, ನೀವು ಬೇಗ ಏಳುತ್ತೀರಾ. ಆಪ್ ಕಲ್ ಜಾತೆ ಹೇ, ನೀವು ನಾಳೆ ಹೋಗುತ್ತೀರಾ. ಸೊ ಈ ಥರ ನೀವು ಅಂತ ಬಂದಾಗ ತೇ ಬರ್ತಾ ಇದೆ, ಬಹುವಚನ ಅಲ್ವಾ, ಅದಕ್ಕೆ ತೇ ಬರ್ತಿದೆ. ಸೊ ಇವರು ಕೆಲಸ ಮಾಡುತ್ತಾರೆ ಅಂದರೆ ಆಪ್ ಅಂದರೆ ನೀವು, ಇವರು ಅಂದರೆ ಏ ಬರುತ್ತೆ. ಇವರು ನೀರು ಕುಡಿಯುತ್ತಾರೆ, ಇವರು ಊಟ ಮಾಡುತ್ತಾರೆ, ಇವರು ಬೇಗ ಏಳುತ್ತಾರೆ, ಇವರು ನಾಳೆ ಹೋಗುತ್ತಾರೆ. ಇಲ್ಲಿ ಆಪ್ ಕಾಮ್ ಕರ್ತೆ ಹೇ ಇತ್ತಾ, ಇಲ್ಲಿ ಏ ಕಾಮ್ ಕರ್ತೆ ಹೇ. ನೋಡಿ, ಕಾಮ್ ಕರ್ತೆ ಹೇ ಏನು ಚೇಂಜಸ್ ಆಗಲ್ಲ. ಆಪ್ ಇರೋ ಪ್ಲೇಸನ್ನು ಎ ಇಂದ ರೀಪ್ಲೇಸ್ ಮಾಡಿ. ಗೊತ್ತಾಯ್ತಾ? ಏ ಕಾಮ್ ಕರ್ತೆ ಹೇ, ये पानी पीते हैं, ये खाना खाते हैं, ये जल्दी उठते हैं, ये कल जाते हैं. ಏನು ಚೇಂಜಸ್ ಆಗಲಿಲ್ಲ. ಏ ಆಯ್ತಾ? ಸೊ ಹಾಗೆ ಅವರು ಮಾಡಬೇಕಾದ್ರೆ ಅವರು ಕೆಲಸ ಮಾಡುತ್ತಾರೆ, ಅವರು ನೀರು ಕುಡಿಯುತ್ತಾರೆ, ಅವರು ಊಟ ಮಾಡುತ್ತಾರೆ, ಅವರು ಬೇಗ ಏಳುತ್ತಾರೆ, ಅವರು ನಾಳೆ ಹೋಗುತ್ತಾರೆ. ಕೈಸೆ ಕರ್ತೆ ಹೇ, ಏ ಇದೆಯಲ್ಲ ಸೇಮ್ ಇಲ್ಲಿ ವೇ ಹಾಕ್ಬಿಡಿ ಅಷ್ಟೇ. वे काम करते हैं, काम करते हैं, आप ये वे ಮೂರಕ್ಕೂ ಸೇಮ್ ಬರ್ತಿದೆ ಅಲ್ವಾ. वे काम करते हैं, वे पानी पीते हैं, वे खाना खाते हैं, वे जल्दी उठते हैं, वे कल जाते हैं, वे कल जाते हैं ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸ್ಗಳನ್ನ ಕಲಿತ್ರೆ ನಿಮಗೆ ಹಿಂದಿಯ ಪ್ರೀವಿಯಸ್ ನಾಲೆಡ್ಜ್ ಇಲ್ಲ ಅಂದ್ರೂ ಈಸಿಯಾಗಿ ಹಿಂದಿಯನ್ನು ಕಲಿಬಹುದು. ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಇದನ್ನು ಇವರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಯಾಕಂದರೆ ರೆಗ್ಯುಲರ್ ಆಗಿ ವಿಡಿಯೋ ಸಿಗುತ್ತೆ. ಮತ್ತು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ, ಬೇಕಾದಷ್ಟು ವಿಡಿಯೋಗಳಿದೆ. ನಿಮಗೆ ಹಿಂದಿ ಕಲಿಯೋ ಎಲ್ಲ ಥರದ ವಿಡಿಯೋಗಳನ್ನ ನಾನು ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.